ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಬಂದ್ಯಾ? ಈಗಷ್ಟೇ ಲಾಯರ್ ಫೋನ್ ಮಾಡಿದ್ರು. ಹೌದಾ? ಆ ಮಂತ್ರ ಮೇಡಮ್ ನಮ್ ಲಾಯರ್ಗೆ ಫೋನ್ ಮಾಡಿದ್ರಂತೆ. ಯಶೋದಕ್ಕ ಕೇಸ್ ಕೊಟ್ಟಿದ್ದಾರಲ್ಲ, ಅದ್ರ ಹಿಂದೆ ಯಾರ್ಯಾರಿದ್ದಾರೆ ಅಂತ ವಿಚಾರಿಸಿದ್ರಂತೆ. ಆಮೇಲೆ ಸದ್ಯ ನಮ್ ಲಾಯರು ಯಾರ ಹೆಸರು ಹೇಳಿಲ್ವಂತೆ. ನನಗೆ ಇವಾಗ ಫೋನ್ ಮಾಡಿಬಿಟ್ಟು ನೀವು ತುಂಬಾ ಹುಷಾರಾಗಿರಿ ಅಂತ ಎಚ್ಚರಿಸಿದ್ರು. ಥ್ಯಾಂಕ್ ಗಾಡ್. ಅನ್ಕೊಂಡೆ ಹೀಗೆಲ್ಲ ನಡೆಯುತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಪರವಾಗಿಲ್ವೇ? ನಾವು ಬಂದು ಡೋರ್ ಕ್ಲೋಸ್ ಮಾಡಿದ್ರೆ ಅವಳು ಇನ್ನೊಂದು ಯಾವುದೋ ಡೋರ್ ಓಪನ್ ಮಾಡ್ಕೊಂಡು ಬರ್ತಾಳಲ್ಲ. ಇರ್ಲಿ ಬಿಡು ಶಾಂತಿ, ಅವ್ಳು ಏನೇ ಟ್ರೈ ಮಾಡಿದ್ರು ನಮ್ಮ ಹತ್ರಕ್ಕಂತೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಲಾಯರ್ಗೆ ಫೋನ್ ಮಾಡಿದ್ದಕ್ಕೆ ಅವರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಹಾಗಿದ್ದ ಮೇಲೆ ಅವಳ ಡೋರು ಕ್ಲೋಸ್ ಆದಂಗೆ ಅಲ್ವಾ? ಇಲ್ಲ ಚಿನ್ನು, ನೀನ್ ಈಗ್ಲೂ ತಪ್ಪಾಗಿ ಲೆಕ್ಕ ಹಾಕ್ತಿದ್ಯಾ ಚಿನ್ನು. ಅವಳನ್ನ ತುಂಬಾ ಲೈಟಾಗಿ ತಗೊಳ್ತಿದ್ಯಾ. ಅವಳು ನೀನು ನಾನು ಲೆಕ್ಕಾಚಾರ ಹಾಕಿದ್ದಕ್ಕಿಂತ ತುಂಬಾ ಡೇಂಜರ್ ಅವಳು. ಅದಕ್ಕೆ ಸರಿ, ನೀನೊಂದ್ ಕೆಲ್ಸ ಮಾಡು. ಅದೇ ನಿನ್ಗೊಬ್ಬ ಫ್ರೆಂಡ್ ಇದ್ದಾನಲ್ಲ. ಯಾರು? ಅದೇ ಕೊರಿಯರ್ ಬಾಯ್, ಆ ಸಿಂಗಾಪುರ್ ಅವ್ನ್ ಕಣೋ. ಹಾ 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 ಹಾ. ಅವನ್ಗೆ ತಕ್ಷಣ ಮನೆ ಖಾಲಿ ಮಾಡೋದಕ್ಕೆ ಹೇಳು. ಹೋಗ್ ಹೇಳು. ಅಲ್ಲ, ಇವಾಗ ಏನಕ್ಕೆ? ಈಗ ನಾವು ಎರಡೆರಡು ಕೆಲಸ ಮಾಡಿದೀವಿ. ಒಂದು ಯಶೋದಮ್ಮಂಗ್ ಹೇಳ್ಕೊಟ್ಟು ಲಾಯರ್ ಮೂಲಕ ಕೇಸ್ನ ರಿಓಪನ್ ಮಾಡಿಸಿರೋದು. ಇನ್ನೊಂದು ಸಿಂಗಾಪುರಿಂದ ಇಮೇಲ್ ಬರೋ ಹಾಗೆ ಮಾಡಿರೋದು. ಮದ್ವೆ ನಿಂತಿರೋದು, ಕೊರಿಯರ್ ಬಾಯ್ ಹೋಗಿ ಪಾರ್ಸಲ್ ಕೊಟ್ಟಿರೋದು. ಒಂದ್ರಲ್ಲಿ ಹೇಗೋ ಎಸ್ಕೇಪ್ ಆಗ್ಬಿಟ್ವಿ. ಆದ್ರೆ ಎರಡನೇದು ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರೆ ಮುಗ್ದೋಯ್ತು. ಚಿನ್ನು, ನಾವ್ ಜೂಟಾಟ ಆಡ್ತಾನೆ ಇರ್ಬೇಕು. ಯಾವುದೇ ಕಾರಣಕ್ಕೂ ನಮ್ ಕ್ಲೂ ಅವಳಿಗೆ ಸಿಗ್ಲೇಬಾರ್ದು. ಓಹೋ ಹೋ ಹೋ ಹೋ, ಅವಳು ಅಲ್ಲಿಗೆ ರೀಚ್ ಆಗ್ಬಿಡ್ತಾಳೆ ಅಂತ ಹೇಳ್ತಾ ಇದೀಯಾ? ಮತ್ತೆ ರವಿ ಅವಳಿಗೆ ಇನ್ಸ್ಟಾದಲ್ಲಿ ಲೈಕ್ ಕೊಟ್ಟಿದ್ದಾನೆ. ತಕ್ಷಣ ಅವಳಿಗೆ ಅನುಮಾನ ಹುಟ್ಟಿದೆ. ಅವಳು ನನ್ನ ಹತ್ರ ಬಂದು ಕೇಳಿದ್ಲು, ಗೊತ್ತಾ ಅದು? ನಾನು ಅದೆಲ್ಲ ಹೇಗೋ ಮ್ಯಾನೇಜ್ ಮಾಡಿ ಏನೋ ಹೇಳಿ ಕಳಿಸ್ದೆ. ಒಂದ್ ರೀತಿಯಲ್ಲಿ ಅಲ್ಲಿಗಳು ರೀಚ್ ಆದ್ರೆ ಕಷ್ಟ ಆಗತ್ತೆ ಚಿನ್ನು. ಶತ್ರುನ ಆಕ್ರಮಣ ಮಾಡೋದಕ್ಕಿಂತ ಮುಂಚೆ ಅವ್ರು ಬರೋ ದಾರಿನ ನಾವು ಕ್ಲೋಸ್ ಮಾಡ್ಬೇಕು. ಆದ್ರೆ ನಾವು ಹೋಗೋ ದಾರಿ ಅವಳು ಗೊತ್ತಾಗದೆ ಇರೋ ಹಾಗೆ ನಾವು ನೋಡ್ಕೋಬೇಕು. ಒಂದ್ ಇಷ್ಟು ಸಹ ಕ್ಲೂ ಸಿಗ್ಬಾರ್ದು. ಅದಕ್ಕೆ ಹೇಳ್ತಿದ್ದೀನಿ, ಮೊದ್ಲು ನಿನ್ ಫ್ರೆಂಡು ಕೊರಿಯರ್ ಬಾಯ್ಗೆ ಫೋನ್ ಮಾಡಿ ಜಾಗ ಖಾಲಿ ಮಾಡೋಕ್ ಹೇಳು. ಅಲ್ಲ ಶಾಂತಿ, ನೋಡು, ನೀನ್ ಏನೇ ಹೇಳಿದ್ರು ನನಗೆ ಯಾಕೋ ಅವಳು ಅಲ್ಲಿವರೆಗೂ ಬರ್ತಾಳೆ ಅಂತ ನನಗೆ ಅನಿಸ್ತಾನೆ ಇಲ್ಲ. ಚಿನ್ನು, ನಾನು ಹೇಳದ್ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಚಿನ್ನು ನೀನು? ಯಾವ ಮೂಮೆಂಟಲ್ಲಾದ್ರೂ ಅವಳು ಈ ಕೊರಿಯರ್ ಬಾಯ್ನ ಟಚ್ ಮಾಡೋ ಸಾಧ್ಯತೆ ಇದೆ. ನೀನ್ ಈಗ್ಲೇ ಅವನಿಗೆ ಫೋನ್ ಮಾಡು. ಈಗ್ಲೇ ಮಾಡು. ಮಾಡ್ದೆ ಒಂದೇ ನಿಮಿಷ. ಹಲೋ, ಎಲ್ಲೋ ಇದೆಯಾ? ಮನೇಲಿ. ಇನ್ನೂ ಅದೇ ಮನೇಲಿ ಇದೆಯಾ ನೀನು? ಇಲ್ಲ ಮಗ, ಅಲ್ಲಿ ಪ್ರಾಬ್ಲಮ್ ಮುಗೀತಲ್ಲ, ಅದಕ್ಕೆ ಸ್ವಂತ ಊರಿಗೆ ಬಂದ್ಬಿಟ್ಟಿದ್ದೀನಿ. ಅಲ್ಲೇನು ಇಲ್ಲ ಈಗ, ಅದೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ಯಾ ಕಣೋ. ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಫಾಸ್ಟ್ ಇದೆಯಾ ನೀನು. ಸರಿ ಆಯ್ತು, ನೋಡು, ನೀನು ತುಂಬಾ ಹುಷಾರಾಗಿರುವ. ಓಕೆ ಕಣ, ಸರಿ ಬಾಯ್.